ಎಲ್ಲರಿಗೂ ನಮಸ್ಕಾರ. ಇವತ್ತು ನೂರಾರು ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಮಿಲೆಟ್ ಅಂಬಲಿ, ಸಿರಿಧಾನ್ಯದ ಅಂಬಲಿನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಿರಿಧಾನ್ಯದ ಅಂಬಲಿನ ಹೇಗ್ ಮಾಡ್ಕೋಬೇಕು ಅಂತ 5 ವರ್ಷದ ಹಿಂದೆನೆ ವಿಡಿಯೋ ಮಾಡಿದೀನಿ. ತುಂಬಾ ಜನ ಕೇಳಿದ ಪ್ರಶ್ನೆ, ಒಬ್ಬರಿಗೆ ಆದ್ರೆ ಎಷ್ಟು ಬಳಸಬೇಕು, ಇನ್ನೊಂದ್ಸಲ ಮಾಡಿ ತೋರಿಸಿ ಕರೆಕ್ಟ್ ಆಗಿ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸಿರಿಧಾನ್ಯದ ಅಂಬಲಿ ಮಾಡಲು ಸಿರಿಧಾನ್ಯ ಬೇಕು. 5 ಸಿರಿಧಾನ್ಯದಲ್ಲಿ ಯಾವುದನ್ನಾದ್ರೂ ತಗೊಳ್ಳಿ. ನಾನು ಕೊರಲೆ ಬ್ರೌನ್ ಟಾಪ್ ಮಿಲೆಟ್ನ ತಗೊಂಡಿದ್ದೀನಿ. ಒಬ್ಬರಿಗೆ 1 ಟೀ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಹೌದು, 1 ಟೀ ಸ್ಪೂನೇ ಸಾಕು. ನಾನು 4 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ 4 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಟೇಬಲ್ ಸ್ಪೂನ್ ಅಲ್ಲ. ಫಸ್ಟ್ ಅದನ್ನ ತೊಳೆದಿಟ್ಕೋಬೇಕು. 2 ಸಲನಾದ್ರೂ ತೊಳಿರಿ. ತೊಳಿಬೇಕಾದ್ರೆ ಮರಿದಲೆ ಜಾಲ್ರಿ, ಅಂದ್ರೆ ಕಾಫಿ ಜಾಲ್ರಿ ಇರುತ್ತೆ ನೋಡಿ, ಆ ಜಾಲ್ರಿನ ಬಳಸಬೇಕು. ಇಲ್ಲ ಅಂತಂದ್ರೆ ಸಿರಿಧಾನ್ಯ ಎಲ್ಲ ನೀರಲ್ಲಿ ಹೋಗ್ಬಿಟ್ಟು ವೇಸ್ಟ್ ಆಗ್ಬಿಡುತ್ತೆ. ಮರಿದಲ್ಲೇ ಜಾಲ್ರಿನ ಬಳಸಿ. ನಂತರ 1 ಟೀ ಸ್ಪೂನ್ಗೆ ಅರ್ಧ ಲೀಟ್ರಷ್ಟು 500 ml ಅಷ್ಟು ನೀರು ಬೇಕಾಗತ್ತೆ. ನಾವು 4 ಟೀ ಸ್ಪೂನ್ ಅಲ್ವಾ ಹಾಕಿರೋದು, ಸೊ 2 ಲೀಟರ್ ಅಷ್ಟು ನೀರನ್ನ ಹಾಕಿದ್ದೀನಿ. ಮುಚ್ಚಳ ಮುಚ್ಚಿಟ್ಬಿಟ್ಟು 8 ಗಂಟೆ, ಮಿನಿಮಮ್ 8 ಗಂಟೆ ನೆನಿಲೇಬೇಕು. 10 ಗಂಟೆ ನೆನೆದ್ರೂ ಪರವಾಗಿಲ್ಲ, 8ರಿಂದ 10, 11 ಗಂಟೆ ನೆನೆದ್ರೂ ಪರವಾಗಿಲ್ಲ, ಮಿನಿಮಮ್ 8 ಗಂಟೆ ನೆನಿಬೇಕು. ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನೋಡಿ. ಇವಾಗ ಸಂಜೆ ನೆಂದಿದೆ. ನಾನು 8 ಗಂಟೆ ನಂತರ ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಅದನ್ನು ಬೇಯಿಸ್ಬೇಕು. ಫಸ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ. ನೀರು ಕುದಿ ಬಂದ ಮೇಲೆ ಅದಕ್ಕೆ ಸಿರಿಧಾನ್ಯನ ಹಾಕಿ. ಸಿರಿಧಾನ್ಯ ಹಾಕಿದ್ಮೇಲೆ 15 ನಿಮಿಷ ಕರೆಕ್ಟಾಗಿ ಬೇಯಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ. ಸಿರಿಧಾನ್ಯದ ಅಂಬಲಿ ಮಾಡಲು ಮಣ್ಣಿನ ಮಡಿಕೆನೇ ಬಳಸಬೇಕು. ಸ್ಟೀಲ್ ಪಾತ್ರೆಯಲ್ಲಿ ನೆನೆಸಿಟ್ಬಿಟ್ಟು ಬೇಯಿಸಿ ನಂತರ ಮಣ್ಣಿನ ಮಡಿಕೆಗೆ ಶಿಫ್ಟ್ ಮಾಡ್ಬೋದು. ಆದರೆ ಬೇರೆ ರೀತಿಯ ಪಾತ್ರೆಗಳು ಅಂದರೆ ಅಲ್ಯೂಮಿನಿಯಂ, ನಾನ್ ಸ್ಟಿಕ್ನ ದಯವಿಟ್ಟು ಬಳಸಬೇಡಿ. ಮಣ್ಣಿನ ಮಡಿಕೆ ಇದಕ್ಕೋಸ್ಕರನೇ ಒಂದು ತಗೊಬಂದು ಇಟ್ಕೊಳ್ಳಿ. 300ರಿಂದ 400 ರೂಪಾಯಿ ಇರುತ್ತೆ ಅಷ್ಟೇ ಒಂದು ಮಣ್ಣಿನ ಮಡಿಕೆ. ಅಂಬಲಿಗೋಸ್ಕರನೇ ಪರ್ಚೇಸ್ ಮಾಡಿ, ಓಕೆನಾ? ನೋಡಿ, 15 ನಿಮಿಷ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ನ ತಗೊಂಡು ನಾನು ತೋರಿಸಿರೋ ರೀತಿ ಕಟ್ಟಿಟ್ಬೇಕು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿ ಮಲಗಿಬಿಡಿ. ಬೆಳಗ್ಗೆ ಎದ್ದು ಅದನ್ನು ಓಪನ್ ಮಾಡಿ. ನೋಡಿ, ಸಿರಿಧಾನ್ಯದ ಅಂಬಲಿ ರೆಡಿ ಆಗಿದೆ. ಇದನ್ನ ಹೀಗೆ ಕುಡಿಬೋದು. ಹಾಗೆ ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮಜ್ಜಿಗೆ, ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಒಬ್ಬರು 2 ಗ್ಲಾಸ್ ಅಷ್ಟು ಸಿರಿಧಾನ್ಯದ ಅಂಬಲಿನ ಕುಡಿಬೋದು. ಚಿಕ್ಕ ಮಕ್ಕಳು ಕೂಡ ಕುಡಿಬೋದು, ವಯಸ್ಸಾಗಿರೋರು ಕೂಡ ಕುಡಿಬೋದು. 6 ತಿಂಗಳು ಮಕ್ಕಳಿಂದನೂ ಕುಡಿಸ್ಬೋದು. ಯಾವುದೇ ಭಯ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ತುಂಬಾ ರೀತಿಯ ಕಾಯಿಲೆಗಳನ್ನ ಸರ್ವ ರೋಗ ನಿವಾರಣಿ ಅಂತ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿದ್ದಾರೆ. ಯಾವುದೇ ಭಯ ಇಲ್ದಲೆ, ಹೆದರಿಕೆ ಇಲ್ದಲೆ ನಾಳೆಯಿಂದನೇ ಮಾಡ್ಕೊಂಡು ಕುಡಿರಿ. ನಾನು ಹಾಗೆ ಕುಡಿತೀನಿ. ನಮ್ಮ ಮನೆಯಲ್ಲಿ ಹಾಗೆ ಕುಡಿಯಲ್ಲ, ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ. ಅವರು ಮಜ್ಜಿಗೆ ಮತ್ತು ಸ್ವಲ್ಪ ಉಪ್ಪನ್ನ ಬೆರೆಸ್ಕೊಂಡು ಕುಡಿತಾರೆ. ನಾನು 2 ಥರನೂ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗೋ ರೀತಿ ಮಾಡ್ಕೊಂಡು ಕುಡೀರಿ. ಸಿರಿಧಾನ್ಯದ ಅಂಬಲಿನ ಪ್ರತಿದಿನ ಕುಡಿತಾ ಇದ್ರೆ ವೈಟಮಿನ್ B12 ಡೆಫಿಷಿಯನ್ಸಿ ಕೂಡ ಬರಲ್ಲ. ನೋಡಿದ್ರಲ್ವಾ ಸಿರಿಧಾನ್ಯದ ಅಂಬಲಿನ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಬೆಳಗ್ಗೆನೆ ನೆನೆಸಿಡಬೇಕು, ಅದನ್ನ ಮಾತ್ರ ಮರಿಬಾರ್ದು. ಸಂಜೆ ಕುಕ್ ಮಾಡಬೇಕು, ಮಾರನೇ ದಿನ ಬೆಳಗ್ಗೆ ಅದನ್ನ ನಾವು ಕುಡಿಬೇಕು. ಪ್ರತಿದಿನ ಸಿರಿಧಾನ್ಯಗಳನ್ನ ಚೇಂಜ್ ಮಾಡಬಹುದು, ಅಥವಾ 2 ದಿನಕ್ಕೆ ಒಂದು ಸಿರಿಧಾನ್ಯ ತರ ಲೆಕ್ಕ ಹಾಕೊಳ್ಳಿ. 2 ದಿನ ಸಾಮೆ, 2 ದಿನ ಉದ್ಲು, 2 ದಿನ ಕೊರಲೆ, 2 ದಿನ ನವಣೆ, ಹೀಗೆ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೇದು. ಡಾಕ್ಟರ್ ಖಾದರ್ ಸರ್ ಅವರು ಹೇಳೋದು ಪ್ರತಿ 2 ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಿ ಅಂತ. 2 ದಿನ ಒಂದೇ ಸಿರಿಧಾನ್ಯದಿಂದ ಅಂಬಲಿ ಮಾಡ್ಕೊಂಡು ಕುಡೀರಿ, ನೆಕ್ಸ್ಟ್ ಚೇಂಜ್ ಮಾಡಿ. ಎಷ್ಟೇ ನೆನ್ಪಿಟ್ಕೊಂಡ್ರು ಕೆಲವು ದಿನ ಮಿಕ್ಸ್ ಆಗಿ ಆಗ್ಬಿಡುತ್ತೆ, ಕೆಲವು ದಿನ ನೆನ್ಸಿಡಕ್ ಆಗಲ್ಲ. 7 ದಿನದಲ್ಲಿ ಅಟ್ಲೀಸ್ಟ್ 5 ದಿನನಾದ್ರೂ ಕಂಪಲ್ಸರಿಯಾಗಿ ಕುಡೀರಿ. 5 ಸಿರಿಧಾನ್ಯಗಳಿದೆ, 5 ಸಿರಿಧಾನ್ಯಗಳನ್ನ 5 ದಿನ ಅಂಬಲಿ ಮಾಡ್ಕೊಂಡು ಕುಡೀರಿ. ಇನ್ನು 2 ದಿನ ಇರುತ್ತಲ್ವಾ, ಈ 2 ದಿನದಲ್ಲಿ 1 ದಿನನ ನೀವು ರಾಗಿ ಅಂಬಲಿ ಮಾಡ್ಕೊಡಿ. ಬೆಳಗ್ಗೆ ಯಾವತ್ ನೆನ್ಸಿರಲ್ಲ, ಮರ್ತೋಗ್ಬಿಟ್ಟಿರ್ತೀರಾ, ಅವತ್ತು ರಾತ್ರಿ ರಾಗಿ ಹಿಟ್ಟಿಂದ ರಾಗಿ ಗಂಜಿ ಮಾಡ್ಕೊಳ್ಳಿ. ಗಂಜಿ ಮಾಡ್ಬಿಟ್ಟು ಅದನ್ನಷ್ಟೇ ಸೇಮ್ ಮಣ್ಣಿನ ಮಡಿಕೆಯಲ್ಲಿ ಕಟ್ಟಿಟ್ಬಿಡಿ. ಬೆಳಗ್ಗೆ ಎದ್ದು ಅದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿರಿ. ಅದು ರಾಗಿ ಅಂಬಲಿ, ಅದು ಕೂಡ ತುಂಬಾ ಒಳ್ಳೇದು. ನಾನು ಆಲ್ಮೋಸ್ಟ್ 6 ತಿಂಗಳ ಮೇಲಾಯ್ತು ಪ್ರತಿದಿನ ಕುಡಿತೀನಿ. ಒಂದು ವಾರದಲ್ಲಿ 1 ದಿನ ಮೋಸ್ಟ್ಲಿ ಸ್ಕಿಪ್ ಆಗ್ಬೋದು ಅಷ್ಟೇ. ಪ್ರತಿದಿನ ಅಂಬಲಿ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ನಿಮ್ಮ ದೇಹನ ಕಂಪ್ಲೀಟ್ ಆಗಿ ಶುದ್ಧಿ ಮಾಡುತ್ತೆ ಸಿರಿಧಾನ್ಯದ ಅಂಬಲಿಗಳು. ಒಂದೊಂದು ದಿನ ಒಂದೊಂದು ಅಂಬಲಿನ ಮಾಡ್ಕೊಂಡು ಕುಡೀರಿ. ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ಒಂದು 3 ತಿಂಗಳಾದ್ರೂ ಟ್ರೈ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವೇ ನೋಡ್ಬೋದು. ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ನಿಸ್ತಾ ಹಾಗಾದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಿರಿಧಾನ್ಯದ ಅಂಬಲಿ ಬಗ್ಗೆ ಹೇಳಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.
ಕಾಫಿ ಟೀನ ಬಿಟ್ಬಿಟ್ಟು ಸಿರಿಧಾನ್ಯದ ಅಂಬಲಿನ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.